ಸಿಂಹರಾಶಿ ಮನೋಬಲದಿಂದ ಎಲ್ಲ ಕೆಲಸಗಳು ಕೂಡ ಬಹಳ ಸುಗಮವಾಗಿ ಆಗ್ತಕ್ಕಂಥದ್ದು. ಹಾಗಾಗಿ ಮನಸ್ಸೇ ಎಲ್ಲವುದಕ್ಕೂ ಕಾರಣ, ಮುಖ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಯಾವುದೇ ರೀತಿಯ ಒಂದು ಬಂಧನಕ್ಕೆ ಒಳಗಾಗಬೇಕಾದ್ರೆ ಅಥವಾ ಅದರಿಂದ ಬಿಡಿಸ್ಕೊಳ್ಬೇಕಾದ್ರೆ ಎಲ್ಲವಕ್ಕೂ ಕೂಡ ಮನಸ್ಸೇ ಕಾರಣ ಅಂತಕ್ಕಂಥದ್ದು. ಅಂತಹ ಮನಸ್ಸು ಒಳ್ಳೆಯದಾಗಿ ಪರಿವರ್ತನೆಯಾದರೆ ನಮ್ಮ ಸಾಧನೆ ಸುಲಭವಾದೀತು ಅನ್ನುವಂತಹ ಮಾತು. ಯಾರ ಜೊತೆಯಲ್ಲೂ ಕೂಡ ಜಗಳ ಮಾಡಿಕೊಳ್ಬೇಡಿ. ಸಣ್ಣ ಪುಟ್ಟ ವಿಚಾರಕ್ಕೆ ಸಿಂಹರಾಶಿಯವರಿಗೆ ಕೋಪ ಹೆಚ್ಚಾಗಿ ಬರುತ್ತೆ. ಅದನ್ನು ನೀವು ತಡೆದರೆ, ತಾಳ್ಮೆಯನ್ನು ಪ್ರದರ್ಶಿಸಿದರೆ ನಿಮಗೆ ಅನುಕೂಲ ಇರತಕ್ಕಂಥದ್ದು. ಜಾಣ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿ, ಬುದ್ಧಿವಂತಿಕೆಯಿಂದ ಕೆಲವು ಕೆಲಸಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ಹೀಗೆ ಶಿಸ್ತಿನಿಂದಲೇ ಮಾಡ್ತೀನಿ ಅಥವಾ ಕಾನೂನಾತ್ಮಕವಾಗಿ ಹೋಗ್ತೀನಿ ಅಂತಕ್ಕಂಥದ್ದಲ್ಲ. ಹಾಗಂತ ವಿರುದ್ಧವಾದಂತಹ ರೀತಿಯಲ್ಲಿ ಹೋಗಬೇಕು, ಅಶಿಸ್ತನ್ನು ಕಾನೂನ ಕೈ ತೆಗೆದುಕೊಳ್ಬೇಕು, ಈ ಥರದ್ದೆಲ್ಲ ಪ್ರಚೋದನೆ ಅಲ್ಲ. ಮಾನವೀಯತೆಯ ದೃಷ್ಟಿಯಿಂದ ವರ್ತಿಸಬೇಕು. ಎಲ್ಲ ಕಡೆಯಲ್ಲೂ ಎಲ್ಲವುದೂ ಕೂಡ ಕೆಲಸಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಕುಟುಂಬದವರು ನಿಮ್ಮ ಮೇಲೆ ಇಟ್ಟಿರತಕ್ಕಂತಹ ನಿರೀಕ್ಷೆಯನ್ನು ಈಡೇರಿಸಬೇಕು. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಪೋಷಕರು ಏನೋ ಆಸೆ ಇಟ್ಕೊಂಡಿರ್ತಾರೆ, ಆ ಆಸೆಯನ್ನು ನೀವು ಈಡೇರಿಸಬೇಕು. ತಂದೆ ತಾಯಿಗಳಿಗೆ, ಪೋಷಕರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು. ಬೆಲೆ ಬಾಳುವ ವಸ್ತುವನ್ನು ಖರೀದಿ ಮಾಡುವಾಗ ಜಾಗ್ರತೆಯನ್ನು ವಹಿಸಬೇಕು. ವಂಚನೆಗೆ ಅವಕಾಶ ಇದೆ. ತುಂಬ ಹಣವನ್ನು ಹಾಕಿರ್ತೀರಿ, ಮೋಸ ಹೋಗಿಬಿಟ್ರೆ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಬದಲಾಯಿಸಬಹುದು, ಆದರೆ ಆ ಕ್ಷಣ ಏನಿದೆ, ಹೊಸ ಪದಾರ್ಥದ ಮೇಲಿದ್ದಂತಹ ಅಭಿಮಾನ ಏನಿದೆ, ಅದು ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತೆ. ಮಕ್ಕಳ ಅಗತ್ಯತೆಯನ್ನು ಗಮನಿಸಬೇಕು. ಮಕ್ಕಳಿಗೆ ಏನು ಬೇಕು, ಅವರ ನಿರೀಕ್ಷೆ ಏನು, ನಿಮ್ಮಿಂದ ಅವರು ಏನನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ, ಇದೆಲ್ಲವನ್ನು ಗಮನಿಸಬೇಕಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಆರೋಗ್ಯದ ಸಮಸ್ಯೆ ಉಲ್ಬಣವಾಗುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಕನ್ಯಾ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಬಹಳ ದಿವಸದಿಂದಲೂ ಇದೆ, ಹಾಗೇ ಮುಂದುವರಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆರೋಗ್ಯದ ದೃಷ್ಟಿಯಿಂದ, ದಾಂಪತ್ಯದ ದೃಷ್ಟಿಯಿಂದ, ತಂದೆ ತಾಯಿ ಮಕ್ಕಳ ದೃಷ್ಟಿಯಿಂದ ಒಮ್ಮೆ ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂತಹದ್ದು ಬಹಳ ಉತ್ತಮವಾಗಿರುತ್ತೆ. ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕಿಂತ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ ಅಂತ ಅರ್ಥ. ಅನಗತ್ಯವಾದಂತಹ ಸಮಸ್ಯೆಗಳಿಂದ ಹೊರಬರಬೇಕು. ಯಾವುದು ನಿಮಗೆ ಸಂಬಂಧಪಟ್ಟಂತಹ ವಿಷಯ ಅಲ್ಲವೋ ಅಥವಾ ಯಾವ ವಿಷಯದಿಂದ ನಿಮಗೆ ಏನೂ ಪ್ರಯೋಜನ ಇಲ್ಲವೋ ಅಂತಹ ವಿಷಯಗಳ ಚರ್ಚೆಗೆ, ಮಾತಿಗೆ ಹೋಗಲೇಬೇಡಿ ಅನ್ನುವಂಥದ್ದು ಮುಖ್ಯ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರುತ್ತೆ. ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ನನ್ನ ಹತ್ರ ಇರುವಂತಹ ಹಣ ಸಾಕು ಅಥವಾ ನನಗೆ ಬರುವ ಹಣ ಸಾಕು ಅನ್ನುವಂತಹ ಭಾವನೆ ನಿಮಗೆ ಬರಬಹುದು. ಸಾಲಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ನಿಮಗೆ ಅನುಕೂಲವಾಗುತ್ತೆ. ಬೇರೆಯವರಿಗೆ ಬಡ್ಡಿಗಾಗಿ ಸಾಲವನ್ನು ಕೊಡ್ತಕ್ಕಂಥದ್ದು ಅಥವಾ ಸಾಲದ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು, ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಇದೆಲ್ಲ ನಿಮಗೆ ಅನುಕೂಲವಾಗುತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಪ್ರಚೋದನೆಯ ಮಾತು ಅಂತ ಹೇಳಿ ಭಾವಿಸೋದು ಬೇಡ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ಅನುಕೂಲ ಅನಾನುಕೂಲಗಳನ್ನು ತಿಳಿಸೋದಷ್ಟೇ ನಮ್ಮ ಕರ್ತವ್ಯವಾಗಿರುತ್ತೆ. ಹಲವಾರು ಚಿಂತೆಗಳು, ಬೇಸರ ನಿಮ್ಮನ್ನು ಕಾಡುವಂಥದ್ದಿದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಿರಿಯರ ಮನಸ್ಸನ್ನು ಗೆಲ್ಲುವಲ್ಲಿ ನೀವು ವಿಫಲರಾಗಿದ್ದೀರಿ, ಮತ್ತೆ ಮತ್ತೆ ಆಗ್ತಾ ಇರ್ತೀರಿ. ದೊಡ್ಡವರ ಮನಸ್ಸನ್ನು ಗೆಲ್ಲುವಂತಹ ನಡೆ ನುಡಿ ನಿಮ್ಮದಾಗಿರಲಿ ಅಂತಕ್ಕಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ವೃತ್ತಿಯಲ್ಲಿ ಹೆಚ್ಚಿನ ಗುಣಮಟ್ಟವನ್ನು ಸಾಧಿಸ್ತೀರಿ. ಜನಕ್ಕೆ, ಸಮಾಜಕ್ಕೆ ತುಂಬ ವಿಶೇಷವಾದಂತಹ ಸಂತೋಷವನ್ನು ಕೊಡ್ತೀರಿ. ಅದು ನಿಮಗೂ ಕೂಡ ಆನಂದವನ್ನು ತರುವಂಥದ್ದಾಗುತ್ತೆ. ವೈವಾಹಿಕ ಜೀವನ ಆಹ್ಲಾದಕರವಾಗಿರುತ್ತೆ. ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹದ್ದು. ಸತಿಪತಿಯರಲ್ಲಿ ಇರತಕ್ಕಂತಹ ಅನ್ಯೋನ್ಯತೆ ಮಕ್ಕಳ ಮೇಲೆ, ಕುಟುಂಬದ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಗೌರವ, ಮಾನ್ಯತೆ, ಹಾರ, ತುರಾಯಿ, ಪ್ರಶಸ್ತಿ ಇತ್ಯಾದಿಗಳು ಸಿಕ್ಕುವಂಥದ್ದು. ಉತ್ತಮವಾದಂತಹ ವೇದಿಕೆ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಸಮಾಜದಲ್ಲಿ ಉತ್ತಮವಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಜನಬೆಂಬಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಇದಕ್ಕಿಂತ ಅದೃಷ್ಟ ಮತ್ತೇನು ಬೇಕು ಅನ್ನುವಂಥದ್ದಾಗತ್ತೆ. ಮಾತು ಮಿತವಾಗಿರಲಿ, ನಿಯಂತ್ರಣದಲ್ಲಿರಲಿ. ಯಾಕೆ ಅಂತಂದರೆ ಮಾತಿನಿಂದಲೇ ಮಾತೇ ಮುತ್ತು, ಮಾತೇ ಮೃತ್ಯು.
ನಮಗೆ ಒಳ್ಳೆಯ ಮಾತನ್ನಾಡಿದಾಗ ಜನ ನಮ್ಮ ಹತ್ರ ಆಕರ್ಷಿತರಾಗ್ತಾರೆ. ನಮ್ಮ ಮಾತು ಶುದ್ಧವಾಗಿಲ್ಲ, ಬರೀ ಅಪಭ್ರಂಶ ಅಂತಾದರೆ ಜನ ನಮ್ಮಿಂದ ದೂರವಾಗ್ತಾರೆ, ನಮ್ಮನ್ನು ನಿಷ್ಠುರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಬೇಕು. ಖುಷಿಯ ಕ್ಷಣಗಳನ್ನು ನಿಮ್ಮದಾಗಿಸ್ಕೊಳ್ಳಿ, ಅದರಿಂದ ಸಂಭ್ರಮವನ್ನು ಪಡಿ ಅಂತಕ್ಕಂಥದ್ದು. ಈಶ್ವರನ ಆರಾಧನೆಯನ್ನು ಮರೆಯಬೇಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ಸಮಸ್ಯೆಗಳ ಬರಲಿ, ಯಾವುದೇ ಸವಾಲುಗಳ ಬರಲಿ, ತಾತ್ಸಾರ ಮಾಡಬೇಡಿ. ಅದೇನೋ ಸರಿಯಾಗಿಬಿಡುತ್ತೆ ಅಂತಕ್ಕಂತಹ ಧೋರಣೆಯ ಮಾತು ದೊಡ್ಡ ತೊಂದರೆಯನ್ನು ಮಾಡುತ್ತೆ. ಆದ್ದರಿಂದ ಏನೇ ಕಷ್ಟ ನಷ್ಟಗಳು, ಸಮಸ್ಯೆಗಳು, ಸವಾಲುಗಳು, ವಿಘ್ನ ವೈಡೂರ್ಯಗಳು ಬಂದರೂ ಕೂಡ ಅದನ್ನು ನಿಧಾನವಾಗಿ ಪರಿಶೀಲಿಸಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ ಅಂತಕ್ಕಂಥದ್ದು ಮುಖ್ಯ. ವಿರೋಧಿಗಳಿಂದ ತೊಂದರೆಯ ಸೂಚನೆಗಳಿದೆ, ಎಚ್ಚರಿಕೆಯಿಂದ ಇರಿ. ಯಾರ ಹತ್ರ ನಿಷ್ಠುರಾಗಿದ್ದೀರಿ, ಯಾರ ಹತ್ರ ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ದೀರಿ ನಿಮಗೆ ಜ್ಞಾಪಕ ಇಲ್ಲದೆ ಇರಬಹುದು, ಲೆಕ್ಕ ಇಲ್ಲದೆ ಇರಬಹುದು. ಆದರೆ ಪ್ರತಿಯೊಬ್ಬರೂ ಕೂಡ ಸಮಯವನ್ನು ಕಾಯ್ತಾ ಇರ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳು ಸರಿಯಾದಂತಹ ನಿರ್ಧಾರವನ್ನು ಮಾಡಿ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಮುಂಬರುವ ದಿನದಲ್ಲಿ ಸರಿಯಾದಂತಹ ಸಾಧನೆಗೆ ಪೂರಕವಾದಂತಹ ಆಯ್ಕೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು ಮುಖ್ಯ. ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ದುಂದು ವೆಚ್ಚ ಆಗಬಹುದು, ಖರ್ಚಾಗಬಹುದು, ಕಳ್ಳತನವಾಗಬಹುದು. ದುಡ್ಡು ಒಟ್ಟಾರೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯೋಗ್ಯ ಕೆಲಸಕ್ಕೆ ಅದನ್ನು ಖರ್ಚು ಮಾಡಿದರೆ ಆತ್ಮತೃಪ್ತಿಯಾದರೂ ಇರುತ್ತೆ, ಒಂದು ಒಳ್ಳೆಯ ಕೆಲಸ ಆಯಿತು ಅನ್ನುವಂತಹ ಸಮಾಧಾನವೂ ಕೂಡ ಇರುತ್ತೆ. ದೂರದ ಪ್ರಯಾಣ ಇದೆ, ಅದರ ಸಂಭವ ಇದೆ, ಆದರೆ ಅದರಿಂದ ಬೇಸರವಾಗುತ್ತೆ, ಅನಿವಾರ್ಯ, ಹೋಗಲೇಬೇಕಾದಂತಹ ಪರಿಸ್ಥಿತಿ ಇರಬಹುದು. ಹಳೆಯ ಆರೋಗ್ಯ ಸಮಸ್ಯೆ ಮತ್ತೆ ಮತ್ತೆ ಕಾಡುವಂಥದ್ದಾಗ್ಬೋದು. ಎಷ್ಟೋ ದಿನಗಳ ಹಿಂದೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯನ್ನು ನೀವು ಎದುರಿಸಿರ್ತೀರಿ, ಅದು ಗುಣ ಆಯಿತು ಅಂತ ಹೇಳಿ ನಂಬಿ ಮುಂದಕ್ಕೆ ಬಂದಿರ್ತೀರಿ, ಮತ್ತೆ ಅದು ಮರುಕಳಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.